ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಕಲಂ 130ರಿಂದ 134 ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಹಿಂದಿನ ವಿಡಿಯೋದಲ್ಲಿ ನಾವು ಕಲಂ 124A ಕಲಂ 129 ಬಗ್ಗೆ ಚರ್ಚಿಸಿದ್ದೆವು. ಈಗ ನಾವು ಅದರ ಮುಂದಿನ ಭಾಗವಾದ ಸೆಕ್ಷನ್ 130 ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸೆಕ್ಷನ್ 130 ಬಗ್ಗೆ ನೋಡುವುದಾದರೆ, ಅಂತಹ ಯಾವುದೇ ರೀತಿಯಾದಂತಹ ಖೈದಿಯು ತಪ್ಪಿಸಿಕೊಳ್ಳಲು ಅಥವಾ ಅವನನ್ನು ಬಿಡಿಸಿಕೊಳ್ಳಲು ಸಹಾಯ ಮಾಡುವುದಾಗಲಿ ಅಥವಾ ಅವನಿಗೆ ಆಶ್ರಯವನ್ನು ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ವಿಷಯವು ಎಲ್ಲರಿಗೂ ತಿಳಿದಂತೆ ಇದು ಒಂದು ಅಪರಾಧ ಕೃತ್ಯವಾಗಿದೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಯಾವುದೇ ರಾಜ್ಯದ ಖೈದಿಗೆ ಅಥವಾ ಯುದ್ಧದ ಖೈದಿಗೆ ವಿಧಿಬದ್ಧ ಅಭಿರಕ್ಷೆಯಿಂದ ತಪ್ಪಿಸಿಕೊಳ್ಳಲು ತಿಳಿದು ಆ ವ್ಯಕ್ತಿಗೆ ಸಹಾಯವನ್ನು ಮಾಡಿದರೆ, ಅದೇ ರೀತಿಯಾಗಿ ಆ ವ್ಯಕ್ತಿಗೆ ನೆರವನ್ನು ನೀಡಿದರೆ, ಅಂತಹ ಯಾವುದೇ ಖೈದಿಯನ್ನು ಬಿಡಿಸಿದರೆ ಅಥವಾ ಬಿಡಿಸಲು ಪ್ರಯತ್ನಿಸಿದರೆ, ಹಾಗೆಯೇ ವಿಧಿಬದ್ಧ ಅಭಿರಕ್ಷೆಯಿಂದ ತಪ್ಪಿಸಿಕೊಂಡಂತಹ ಅಥವಾ ಯಾವುದೇ ಖೈದಿಗೆ ಇನ್ನೊಬ್ಬ ವ್ಯಕ್ತಿಯು ಆಶ್ರಯವನ್ನು ನೀಡಿದರೆ ಅಥವಾ ಆ ವ್ಯಕ್ತಿಯನ್ನು ಬಚ್ಚಿಟ್ಟರೆ, ಅಂತಹ ಖೈದಿಯನ್ನು ಪುನಃ ಹಿಡಿಯುವ ಪ್ರಯತ್ನಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿರೋಧವನ್ನು ಮಾಡಲು ಪ್ರಯತ್ನಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಅಪರಾಧಕ್ಕೆ ಸೆಕ್ಷನ್ 130 ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಇಲ್ಲಿ ಜುಲ್ಮಾನೆಗೆ ಸಹ ಆ ವ್ಯಕ್ತಿಯು ಗುರಿಯಾಗತಕ್ಕದ್ದು. ಈ ಕಲಂ ಅಂದರೆ ಸೆಕ್ಷನ್ 130 ಕಲಂ ಎಲ್ಲ ಜನಸಾಮಾನ್ಯರಿಗೆ ತಿಳಿದಂತೆ ಇದು ಒಂದು ವಿಷಯವಾಗಿದೆ. ಅಂದರೆ ಯಾವುದೇ ಒಬ್ಬ ಖೈದಿಗೆ ತಪ್ಪಿಸಿಕೊಳ್ಳಲಾಗಲಿ ಅಥವಾ ಆತನನ್ನು ಬಿಡಿಸಲು ಸಹಾಯ ಮಾಡುವುದು ಮತ್ತು ಆತನಿಗೆ ಅಂದರೆ ತಪ್ಪು ಮಾಡಿದಂತಹ ವ್ಯಕ್ತಿಗೆ ಆಶ್ರಯವನ್ನು ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಸೆಕ್ಷನ್ 131 ದಂಗೆಗೆ ದುಷ್ಪ್ರೇರಣೆ ಮಾಡುವುದು ಅಥವಾ ಸೈನಿಕ, ನೌಕಾ ಸೈನಿಕ ಅಥವಾ ವಾಯು ಸೈನಿಕನನ್ನು ಅವನ ಕರ್ತವ್ಯದಿಂದ ವಿಮುಖನನ್ನಾಗಿ ಮಾಡಲು ಪ್ರಯತ್ನಿಸುವುದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಭಾರತ ಸರ್ಕಾರದ ಯಾವುದೇ ಸೇನೆಯಲ್ಲಾಗಲಿ ಅಂದರೆ ನೌಕಾಬಲದಲ್ಲಿ ಅಥವಾ ವಾಯುಬಲದಲ್ಲಾಗಲಿ ಇರುವಂತಹ ಅಧಿಕಾರಿ ಸೈನಿಕ, ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನಿಗೆ ದಂಗೆ ಮಾಡಲು ದುಷ್ಪ್ರೇರಿಸಿದರೆ, ಅಂತಹ ಯಾವುದೇ ಒಬ್ಬ ಅಧಿಕಾರಿ ಸೈನಿಕ, ನೌಕಾ ಸೈನಿಕನಾಗಲಿ ಅಥವಾ ವಾಯು ಸೈನಿಕನನ್ನು ಅವನ ನಿಷ್ಠೆಯಿಂದ ಅಥವಾ ಕರ್ತವ್ಯದಿಂದ ವಿಮುಖನನ್ನಾಗಿ ಮಾಡಲು ಪ್ರಯತ್ನಿಸಿದರೆ ಅದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಅಪರಾಧಕ್ಕೆ ಕಾನೂನಿನ ಅಡಿಯಲ್ಲಿ ಕಲಂ 131 ಪ್ರಕಾರ ಆ ವ್ಯಕ್ತಿಗೆ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಆ ದಂಡನೆಗೆ ಜುಲ್ಮಾನಿಗೂ ಗುರಿಯಾಗತಕ್ಕದ್ದು. ಕಲಂ 132 ದಂಗೆಗೆ ದುಷ್ಪ್ರೇರಣೆ ಅದರ ಪರಿಣಾಮವಾಗಿ ದಂಗೆ ನಡೆದರೆ ಅದು ಅಪರಾಧವಾಗುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಭಾರತ ಸರ್ಕಾರದ ಸೇನೆ, ನೌಕಾಬಲ ಅಥವಾ ವಾಯುಬಲದ ಯಾವುದೇ ಅಧಿಕಾರಿ ಸೈನಿಕ, ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನಿಗೆ ದಂಗೆ ಮಾಡಲು ದುಷ್ಪ್ರೇರಿಸಿದರೆ ಮತ್ತು ಆ ದುಷ್ಪ್ರೇರಣೆಯ ಪರಿಣಾಮವಾಗಿ ದಂಗೆಯು ನಡೆದರೆ ಅದು ಅಪರಾಧವಾಗುತ್ತದೆ. ಇಲ್ಲಿ ಆ ಕಲಂ 132 ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ವ್ಯಕ್ತಿಗೆ ಶಿಕ್ಷೆ ಎಂದರೆ ಮರಣದಂಡನೆಯಿಂದ ಅಥವಾ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಇಲ್ಲಿ ದಂಗೆಗೆ ದುಷ್ಪ್ರೇರಣೆಯನ್ನು ನೀಡುವುದಲ್ಲದೆ
ಆ ದಂಗೆಯು ನಡೆದರೂ ಸಹ ಅದು ಅಪರಾಧವಾಗುತ್ತದೆ. ಸೆಕ್ಷನ್ 133 ಇಲ್ಲಿ ಅಧಿಕಾರಿ ಸೈನಿಕ ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನಿಗೆ ಅವನ ಮೇಲಾಧಿಕಾರಿಯು ತನ್ನ ಪದವಿಯ ಕರ್ತವ್ಯ ನಿರ್ವಹಣೆಯಲ್ಲಿರುವಾಗ ಅವನ ಮೇಲೆ ಹಲ್ಲೆಯನ್ನು ಮಾಡಲು ದುಷ್ಪ್ರೇರಣೆಯನ್ನು ಮಾಡಿದರೆ ಅದು ಅಪರಾಧವಾಗುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಭಾರತ ಸರ್ಕಾರದ ಸೇನೆ, ನೌಕಾಬಲವಾಗಲಿ ಅಥವಾ ವಾಯುಬಲದ ಯಾವುದೇ ಒಬ್ಬ ಅಧಿಕಾರಿ ಅಂದರೆ ಸೈನಿಕ, ನೌಕಾ ಸೈನಿಕನಾಗಲಿ ಅಥವಾ ವಾಯುಬಲದ ಸೈನಿಕನಿಗೆ ಅವನ ಮೇಲಾಧಿಕಾರಿಯ ಮೇಲೆ ಅವನು ತನ್ನ ಕರ್ತವ್ಯ ಅಂದರೆ ಪದವಿಯ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಹಲ್ಲೆಯನ್ನು ಮಾಡಲು ದುಷ್ಪ್ರೇರಣೆಯನ್ನು ನೀಡಿದರೆ ಅದು ಶಿಕ್ಷಾರ್ಹವಾದಂತಹ ಅಪರಾಧವಾಗುತ್ತದೆ. ಈ ಅಪರಾಧಕ್ಕೆ ಕಲಂ 133ರ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ಆ ಶಿಕ್ಷೆ ಏನೆಂದರೆ ಆ ವ್ಯಕ್ತಿಗೆ ಅಂದರೆ ಅಪರಾಧವನ್ನು ಎಸಗಿದಂತಹ ವ್ಯಕ್ತಿಗೆ 3 ವರ್ಷಗಳವರೆಗಿನ ಅವಧಿಯ 2/1 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಕೊನೆಯದಾಗಿ ಸೆಕ್ಷನ್ 134 ಇಲ್ಲಿ ಆ ಕೆಲಸ ಮಾಡುತ್ತಿರುವಂತಹ ಅಂದರೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದರೆ ಅಥವಾ ಅಂತಹ ಹಲ್ಲೆಗೆ ದುಷ್ಪ್ರೇರಣೆಯನ್ನು ಮಾಡಿದರೆ ಹಾಗೂ ಆ ಹಲ್ಲೆಯು ನಡೆದರೆ ಅದು ಅಪರಾಧವನ್ನು ಎಸಗಿದಂತೆ ಆಗುತ್ತದೆ. ಅಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಭಾರತ ಸರ್ಕಾರದ ಸೇನೆ, ನೌಕಾಬಲವಾಗಲಿ ಅಥವಾ ವಾಯುಬಲದ ಯಾವುದೇ ಒಬ್ಬ ಅಧಿಕಾರಿ ಅಂದರೆ ಸೈನಿಕ, ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನಿಗೆ ಅವನ ಮೇಲಿನ ಮೇಲಾಧಿಕಾರಿಯು ತನ್ನ ಪದವಿಯ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅವನ ಮೇಲೆ ಹಲ್ಲೆ ಮಾಡಲು ದುಷ್ಪ್ರೇರಿಸಿದರೆ ಅಥವಾ ಆ ದುಷ್ಪ್ರೇರಣೆಯು ಪರಿಣಾಮವಾಗಿ ಅಂತಹ ಹಲ್ಲೆಯು ಅಲ್ಲಿ ನಡೆದರೆ ಅದು ಅಪರಾಧ ಕೃತ್ಯವನ್ನು ಎಸಗಿದಂತೆ ಆಗುತ್ತದೆ. ಈ ಅಪರಾಧ ಕೃತ್ಯಕ್ಕೆ ಸೆಕ್ಷನ್ 134ರ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಏನೆಂದರೆ ಆ ವ್ಯಕ್ತಿಗೆ ಅಪರಾಧವನ್ನು ಮಾಡಿದಂತಹ ವ್ಯಕ್ತಿಗೆ 7 ವರ್ಷಗಳ ಅವಧಿಯವರೆಗಿನ 2/1 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಆ ವ್ಯಕ್ತಿಯು ಗುರಿಯಾಗತಕ್ಕದ್ದು. ಒಟ್ಟಾರೆಯಾಗಿ ಈ ಕಲಂಗಳು ಹೇಳುವುದಾದರೆ ಖೈದಿಯನ್ನು ಮಾಡಿದಂತಹ ಅಪರಾಧಕ್ಕೆ ಸಹಾಯ ಮಾಡುವುದಾಗಲಿ ಅಥವಾ ಆತನಿಗೆ ಆಶ್ರಯವನ್ನು ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಅಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಂದರೆ ಯಾವುದೇ ಒಬ್ಬ ಅಧಿಕಾರದಲ್ಲಿರುವಂತಹ ಸೈನಿಕನಾಗಲಿ, ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನಿಗೆ ಅವನ ಮೇಲಿನ ಮೇಲಾಧಿಕಾರಿಯು ತನ್ನ ಕರ್ತವ್ಯ ನಡೆದಂತಹ ಅಥವಾ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅವನ ಮೇಲೆ ಹಲ್ಲೆಯನ್ನು ಮಾಡಿದರೆ ಅಥವಾ ಹಲ್ಲೆಯನ್ನು ಮಾಡಲು ದುಷ್ಪ್ರೇರಿಸಿದರೆ ಅದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಎಲ್ಲ ಅಪರಾಧಗಳಿಗೆ ಆ ವ್ಯಕ್ತಿಯು ಶಿಕ್ಷೆಗೆ ಒಳಪಡುತ್ತಾನೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಭಾರತೀಯ ದಂಡ ಸಂಹಿತೆಯ ಇನ್ನಷ್ಟು ಹೆಚ್ಚಿನ ಕಲಂಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.